ಮಾಡುವುದು ಬರ್ತದ ಅಂತೇಳಿ ಒಬ್ಬ ನನ್ನ ತಂದೆ ನನಗೆ ಕಲ್ಲ ಪಡಿಗೆ ಬೀಸಿ ಒಗದಾನ. ನೃತ್ಯನ ಮಾಡಂತ ನೃತ್ಯಕಾರತಿ ನನಗ ಜಾಕಿ ಮಾಡಿ ನಿನ್ನ ಜೊತೆ ಲಗ್ನ ಮಾಡಿ ಕೊಟ್ಟಳ. ಅಂದ ಬಳಕ ಧನ್ಯ 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 ಬ್ರಹ್ಮ, ನೀ ಬರದಂತ ಹಣಿವಾರ ತಪ್ಪಲಿಲ್ಲ ಅಂತ ಹೇಳದ. ಹೌದು 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 ಹೌದು. ಯಾರು ದೊಡ್ಡವ್ರಿ? ನೀವು ಕೇಳ್ತ ದೈವದವ್ರು. ಹೌದು, ಪ್ರಯತ್ನ ತಪ್ಪಿಸ್ಬೇಕಾಗಿತ್ತಲ್ಲ. ಪ್ರಯತ್ನ ತಪ್ಪಿಸ್ಬೇಕಾಗಿತ್ತು ಮಾಳ ಮಾಸ್ತರ. ಎಲ್ಲಿ ಹೋಯ್ತು ನಿನ್ನ ತೊದಲು ಬಗ್ಗೆ ಪ್ರಯತ್ನ? ಹೌದು ಹೌದು ಹೌದು, ಒಟ್ಟ ಹಾದು ಹಿಡಿಬೇಕ್ರಿಪ್ಪ. ಹೌದಿಲ್ಲ? ಹೌದು. ಕರ್ಮ तेरा अच्छा है तो किस्मत तेरी दासी है. ಹೌದು ಹೌದು. ನೇತ तेरा साफ है तो घर में मथुरा काशी ಅಂತ ಹೇಳಿದ್ರು. ಹೌದು ಹೌದು. ಹೀಗಂದ್ರೆ ಏನ್ರಿಪ್ಪ? ನಾವು ಮಾಡುವ ಕರ್ಮ ಒಳ್ಳೇದಿತ್ತಂದ್ರ ಅದರ ಪ್ರತಿಫಲ ಒಂದು ದಿನ ಸಿಕ್ಕೇ ಸಿಗುತ್ತದ. ಹೌದು ಹೌದು. ನಿನ್ನ ನಡಿ, ನಿನ್ನ ನುಡಿ, ನಿನ್ನ ತೊಡಿ ಹೌದು. ಶುದ್ಧ ಇತ್ತಂದ್ರ ನೀ ಎಲ್ಲಿ ಹೋಗಬೇಡ, ಪರಮಾತ್ಮ ನಿನಗೆ ಹುಡುಕ್ಯಾಡ್ಕೋತ ಬರತ್ತಾನ. ಹೌದು ಹೌದಿಲ್ಲ? ಹೌದು. ಖರೆ ನಾವು ಹಂಗಿಲ್ರಿ. ಹೌದು ಹೌದು. ನಾವ್ ಹೆಂಗ್ರಿಪ್ಪ? ವಿಶ್ವಾಮಿತ್ರ 60,000 ವರ್ಷ ತಪ ಮಾಡುವುದು ಒಂದು ಕ್ಷಣಕ್ಕಾಗಿ ಮೇನಕ ಬಂದು ನೃತ್ಯ ಮಾಡಿದ್ರ ಮೇನಕನ ರೂಪಿಗಾಗಿ ಮರಳಾದ 60,000 ವರ್ಷ ತಪ ನಿಷ್ಫಲಾಗಿ ಹೋಯ್ತು. ಹೌದು ಹೌದು. ಆಗ್ಯದಿಲ್ಲ? ಹೌದು. ಪ್ರಯತ್ನ ಪ್ರಾರಬ್ಧದ ಜಗಳದ. ಹೌದು. ನಾವು ನೀವು ಯಾಕೆ ಗಿಡದ ತಪ್ಪಲ. ಎಷ್ಟೋ ಮೇನಕಗಳ ಬಂದು ತಲೆ ಕೆಡಿಸಿ ಹೋಗುತ್ತಾರ. ಹೌದು. ಮದಕಪ್ಪ ಮಾಸ್ತಾರ. ಆಹಾ. ಕರೆ ಇಂತ 100 ಮೇನಕಗಳ ಬಂದ ಹೋದ್ರು ಕೂಡ ಹೌದು. ರೂಟ್ ಬಿಟ್ಟಿರಬಾರದು. ಹೌದು ಹೌದು. ಹೌದಿಲ್ಲ? ಹೌದು. ವಿಷಯ ನೋಡ್ರಿ, ಹೌದು ಹೌದು. ಒಂದು ಪ್ರಯತ್ನ, ಇನ್ನೊಂದು ಪ್ರಾರಬ್ಧ. ಹೌದು ಹೌದು. ನಡ್ದಾದ್ರಿಪ್ಪ. ಜಗತ್ಯ ಹುಟ್ಟಸವ ಯಾರು? ಬ್ರಹ್ಮ. ಅನ್ನ ಹಾಕವ ಯಾರು? ವಿಷ್ಣು. ಲಯ ಮಾಡವ ಯಾರು? ಮಹೇಶ. ಸಂಹಾರ ಮಾಡವ ಮಹೇಶ. ಹೌದು. ಹುಟ್ಟಸವ ಬ್ರಹ್ಮ ಸೃಷ್ಟಿಕರ್ತ. ಹೌದು. ಪಾಲನ ಮಾಡವ ವಿಷ್ಣು ಪರಮಾತ್ಮ. ಲಯ ಸಂಹಾರ ಮಾಡವ ಯಾರು? ರುದ್ರ. ಹೌದು. ಹೌದಿಲ್ಲ? ಹೌದು. ಇಲ್ಲಿ ಕೇಳುವುದದ, ಏನ ಕೇಳುದ್ರಿಪ್ಪ? ಬ್ರಹ್ಮದೇವರ ಜಗತ್ತದಾಗ ಪ್ರತಿಯೊಬ್ಬರ ಹಣಿಬಾರ ಬರೀತಾನ. ಹೌದು ಹೌದು. ಹೌದಲ್ಲ? ಹೌದು. ಬ್ರಹ್ಮದೇವರ ಮಗನ ಹೆಸರು ಭೃಗು ಮಹರ್ಷಿ. ಹೌದು. ಭೃಗುನ ಮಗನ ಹೆಸರು ಯಾನು? ಪ್ರಭು ಮಹರ್ಷಿ. ಹೌದು ಹೌದು. ಪ್ರಭು ಮಹರ್ಷಿಗಳು ತನ್ನ ಮುತ್ತೆ ಇದ್ದಂತ ಬ್ರಹ್ಮದೇವರ ಬಲಿ ಹೋದ. ಹೌದು. ಮುತ್ತೆ ಆನವ. ಹೌದು. ನನ್ನ ಹಣಿಬಾರ ಹ್ಯಾಂಗ ಬರದಿದೆ ಅಂತೇಳಿ ಕೇಳದ. ಹೌದು ಹೌದು. ಏನತ್ತಾನ ಮುತ್ಯ? ಅವಾಗ ಬ್ರಹ್ಮದೇವ್ರ ಆನಂದ ಏನಂದ್ರಿಪ್ಪ? ಇವನಿಗೆ ನೋಡಿ ಮುಗುಳ್ದಾಗ ನಕ್ಕ, ನಿನ್ನ ಮಗಳ ಸಂಗಟ್ಟಿ ನೀ ಲಗ್ನ ಆಗತ್ತೆ ಅಂತ ಹೇಳಿ ನಿನ್ನ ಹಣಿ ಬರದಾಗ ಬರದಿದ ಅಂತ ಹೇಳ್ದ. ಹೌದು ಹೌದು. ಏನ್ ಹೇಳ್ತಾನ್ರಿಪ್ಪ? ನಿನ್ನ ಮಗಳ ಸಂಗಟ್ಟಿ ನಿನ್ನ ಲಗ್ನ ಆಗತ್ತೆ, ನಿನ್ನ ಭೋಗದಾಗ ಬರದಿದ, ಹಣಿ ಬಾರದಾಗ ಬರದಿದ. ಹೌದು ಹೌದು. ಆಗೇನತ್ತ ನಿಮ್ಮ ಮೊಮ್ಮಗ? ಅದು ನಾ ತಪ್ಪಿಸಿನೇ ತೋರಿಸ್ತ ಪ್ರಯತ್ನದಿಂದ ತಿಳಿ ಪ್ರಭು ಮಹರ್ಷಿಗಳು ಹೇಳಿದ್ರು. ಹೌದು ಹೌದು. ಯಾನ ಮಾಡ್ದ? ಸಂಚಾರ ಮಾಡ್ಕೋತ ಹೋಗುವಾಗ ಋಷಿ ರೂಪ ಚಲುವಕ್ಕಿಗೆ ನೋಡಿ ಒಬ್ಬಕ್ಕಿ ಹೆಣ್ಮಗಳು ನೀರು ಕೂಡ ತರ್ಲಕ್ ಹೊಂಟಿಳು. ಹೌದು. ನೀರು ಕೂಡ ತಗೊಂಡು ನೀರು ತುಂಬ್ಕೊಂಡು ಹೋಗ್ಬೇಕಂತೇಳಿ ಇದ್ರಾದ ಬಳಿಕ ಋಷಿಗಳಿಗೆ ನೋಡಿ ಆ ಹೆಣ್ಮಗಳ ಮನಸ್ಸು ಹೋಯ್ತು. ಹೌದು ಹೌದು. ಹೆಣ್ಮಗಳ ಮ್ಯಾಗೂ ಋಷಿ ಮನಸ್ಸು ಹೋಗ್ಯಾದ. ಹೌದು. ಆ ಹೆಣ್ಮಗಳ ಜೊತೆ ಭೋಗ ಕೊಟ್ಟ ಒಂದು ಮಾತು ಹೇಳ್ತಾನ. ಹೌದು ಹೌದು. ಏನ್ ಹೇಳ್ದ? ಯಾನಂದ? ಏನಂದ? ನಿನ್ನ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಹೌದು ಒಂದ ಹೆಣ್ಣ ಹಾಕಿರ್ಲಿ ಗಂಡ ಹಾಕಿರ್ಲಿ, ನಾ ಇದೇ ಕ್ಷಣಕ್ಕೆ ಇಲ್ಲೇ ಬಿಟ್ಟು ಹೋತ ನೀನ್ ನನ್ನ ಬೆನ್ನ ಹತ್ತುದಿಲ್ಲ ನಾವು. ಹೌದು ಹೌದು. ಯಾಕಾಗಲಿ ಅಂದಳಕಿ. ಹೌದು. ಆ ಹೆಣ್ಮಗಳ ಸಂಗಟ ಭೋಗ ಕೊಟ್ಟ ಬಳಕ ಹೆಣ್ಮಗಳಿಗೆ ಗರ್ಭ ನಿತ್ತು. ಹೌದು. ಅವ ಹಂಗೆ ಸಂಚಾರ ಮಾಡ್ಕೋತೇ ಹೋಗ್ಯಾನ. ಯಾರು? ಪ್ರಭು ಋಷಿ. ಹೌದು. ಈ ಹೆಣ್ಮಗಳ ಹೊಟ್ಟಿಲಿ ಗರ್ಭ ನಿತ್ತು ಒಂದು ಹೆಣ್ಣು ಕೂಸಿಗೆ ಜನ್ಮ ಕೊಟ್ಟಾಳ. ಹೌದು. ಏನು? ಒಂದು ಹೆಣ್ಣು ಖುಷಿಗೆ ಜನ್ಮ ಕೊಟ್ಟಾಳ. ಹೆಣ್ಣು ಕೂಸಿಗೆ ಜನ್ಮ ಕೊಟ್ಟಾಳ. ಅಲ್ಲಿದೆ ಹೈದು ಪ್ರಭು ಋಷಿ ಬರುವಾಗ ಕೂಸಿಗೆ ನೋಡ್ದ. ಇದು ಯಾವ್ದು ಅಂತೇಳಿ ಕೇಳ್ದ. ಯಾರಿಗೆ? ಆ ಹೆಣ್ಮಗಳಿಗೆ. ಹೌದು. ಇದು ನಿಂದೆ ಅಂದಳು. ಹೌದು ಹೌದು. ನಿಂದೆ ಇದು ಮಗಳು. ಮುತ್ಯ ಏನ ಬರದಾನ? ನಿನ್ನ ಮಗಳ ಜೊತೆ ನಿನ್ನ ಸಂಸಾರ, ನಿನ್ನ ಲಗ್ನ ಆಗತ್ತದ, ಅವಳ ಜೊತೆ ನೀ ಕೂಡ್ತಿ ಹಣಿ ಬರದಾಗ ಬರದಾನ. ಹೌದು. ಇದು ತೆಪ್ಪಿಸ್ಬೇಕಂದ್ರೆ ಈ ಕೂಸಿಗೆ ಜೀವ ಹೊಡಿಬೇಕಂದ ನಾವು. ಹೌದು ಹೌದು. ಈ ಖುಷಿಗೆ ಜೀವ ಹೊಡೆದಂದ್ರೆ ತೆಪ್ತದ. ಹೆಣ್ಮಗಳ ಮಗಳಾಗಿದ್ದಂತ ಕೂಸಿಗೆ ಸೂಡುಗಾಲ ಹಿಡ್ದ ಗರಾಗರ ತಿರುಗಿಸಿ ಒಂದು ಗುಡ್ಡದ ಒಂದು ಕಲ್ಲು ಪಡಿ ಮ್ಯಾಗ ಒಗದ ಆ ಕೂಸಿಗೆ ಕಚ್ಚ ಬಿತ್ತರಿ. ಹೌದು ಹೌದು. ನೆತ್ಯಾಗ ಕಚ್ಚ ಬಿದ್ದಾದ. ಹೌದು. ನೆತ್ರ ಹರಿಲಿಕತ್ತಾದ. ನೆತ್ರ ಹರ್ಲಿಗತ್ತಾದ. ಹೌದು. ಒಬ್ಬಕ್ಕಿ ಊರಾಗ ನೃತ್ಯನೆ ಮಾಡಂತ ಹೆಣ್ಮಗಳು ಕೆರಿ ನೀರಿಗೆ ಬಂದು ನೋಡುತ್ತಾನ. ಸಣ್ಣ ಕೂಸು ಬೆಕ್ಕಲಗತ್ತದ. ಆ ಕೂಸಿಗೆ ತಗೊಂಡು ಹೋಗುತ್ತಾಳ. ಹೌದು ಹೌದು. ಸತ್ತ ತಿಳ್ಕೊಂಡಿವ. ಸತ್ತ ತಿಳ್ಕೊಂಡಾನ. ಹೌದು. ಆ ಕೂಸಿಗೆ ತಗೊಂಡು ಹೋಗಿ ಆ ಹೆಣ್ಮಗಳು ಏನ್ ಮಾಡಿದಳು? ಆ ಕೂಸಿಗೆ ಕುಣತ ಕರಸಲ್ಗತ್ತಳು. ಹೌದು ಹೌದು. ಜಾಕಿ ಮಾಡಿ
ಜಾಕಿ ಮಾಡಿದ ಇನ್ನ ಕೂಸಿಗೆ ಹಾಲ ಹೋಳಿಗೆ ತುಪ್ಪ ಉಣಿಸ್ತಾಳ, ಬೆಕ್ಕಬಾರದ ಕೂಸಿಗೆ ಉಣಿಸ್ತಾಳ. ಕೂಸಿನ ರೂಪ ಚೆಲುವಿಕೆ ನೋಡ್ಬೇಕಂತ ರೂಪ. ಹೌದು ಬೆಳೆದ ದಡ್ಡಕ್ಕೆ ಆದಲ್ಲ ಮಗಳು. ದೊಡ್ಡಾಕಿ ಆಗತ್ತಾಳ. ಆಕಿಗೆ ಕುಣಿತ ಕಲಿಸಿದ್ರು. ಇಡೀ ಹತ್ತನೇ ತಾಲೂಕದಾಗ ಅಕ್ಕಿನಂತ ಕುಣಿಯಂತ ನೃತ್ಯನೇ ಕಾರಣ ಮತ್ತೊಬ್ರು ಯಾರು ಇದ್ದಿತ್ತಲ್ಲ. ಅಟ್ಟು ಚೆಲುವಿಕೆ ಹೆಣ್ಮಗಳು. ಹೌದು ಒಂದ್ ದಿವಸ ಹತ್ತನೇ ಊರ ಒಳಗ ಗುಂಡ್ಯಾವಾಡಿ ಒಳಗ ಜಾತ್ರೆ ನಡೆದಾವ. ಹೌದು ಆ ಹೆಣ್ಮಗಳು ಕುಣಿಲಿಕ್ಕೆ ಬಂದಾಳ. ಹೌದು ದೊಡ್ಡ ಪ್ರಮಾಣದಾಗ ಟೇಜ್ ಹೊಡೆದಾರ. ಟೇಜ್ ಮ್ಯಾಗ ಹೆಣ್ಮಗಳ ನೃತ್ಯನೆ ಮಾಡ್ತಿದ್ಳು. ಅಲ್ಲಿ ಹೈದು ಯಾರು ಅನೇಶ್ ಪ್ರಭು ಋಷಿ ಬಂದಾರ. ಹೌದು ಬಂದ ಮುಂದ ಕುತ್ತ ನೋಡ್ತಾನ. ಹೌದು ಎಂತ ರೂಪ ಚೆಲುವಿಕೆ ಹೆಣ್ಮಗಳು. ಹೌದು ಎಷ್ಟ ರೂಪದಾಗ ಪರಮಾತ್ಮ ಎಂತದ ಕಟ್ಟದ ತೆಗೆದಿರ್ಬೇಕು. ಹೌದು ಈ ಹೆಣ್ಮಗಳ ಜೊತೆ ನನ್ನ ಲಗ್ನ ಆಯ್ತಂದ್ರೆ ನನ್ನ ಮನಸ್ಸು ತೃಪ್ತ ಆಗ್ತದ ಅಂತ ಹೇಳಿ ಬ್ರಹ್ಮದ ಯಾರು ಪ್ರಭು ಋಷಿ ಮನಸ್ಸದಾಗ ಮಾತಾಡ್ತಾನ. ಹೌದು ಹೆಣ್ಮಗಳ ನೃತ್ಯನೆ ಮಾಡಿದಳು. ಹೌದು ಹೊಳ್ಳಿ ಮನಿಗೆ ಹೋಗುತ್ತಿದಳು. ಇವ ಬೆನ್ನಿ ಹತ್ತದ. ಹೌದು ನಾ ಕೆಜ್ಜೆ ಹೋಗಾಕಿ ಹೊಳ್ಳಿ ನೋಡಾಕಿ ಮನಿಗೆ ಹೋಗಾಕಿ. ಹೌದು ನಾ ಕೆಜ್ಜೆ ಹೋಗಾಕಿ ಬೆನ್ ಹತ್ತ ಹಿಂದ ನೋಡ ಮನಿಗೆ ಹೋಗಾಕಿ. ಹೌದು ಆ ನೃತ್ಯನೆ ಮಾಡಂತಕಿ ಏನ ಹೆಣ್ಮಗಳ ತಾಯಿ ಇದ್ರು ನೋಡ್ ಸಾಕಿ ನೋಡಕಿ. ಹೌದು ಆಕಿನ ಬಲ್ಲಿ ಹಾದ. ಹೌದು ನಾ ಪ್ರಭು ಋಷಿ ಇದ್ದ. ಹೌದು ಸಿಟ್ಟಿನ ಋಷಿನೇ ನಾ ಇದ್ದ. ಹೌದು ಹೇಳ್ರಿ ಅಪ್ಪ ನಮ್ಮಿಂದ ಏನು ಸಹಾಯ ಆಗತ್ತದ ಹೇಳ್ರಿ ನಾವ್ ಮಾಡ್ತೀವ. ಹೌದು ಏನತ್ತಾನ ಪ್ರಭು ಋಷಿ. ಬೆಳ್ಳಿ ಬಂಗಾರ ಏನ ಬೇಡ. ಹೌದು ನಿನ್ನ ಮಗಳು ಏನದ ಅವಳ ಜೊತೆ ನನ್ನ ಲಗ್ನ ಮಾಡಿ ಕೊಡು. ಹೌದು ಇದು ಒಂದೇ ನನಗೆ. ಇಲ್ಲಾದ್ರ ನಾ ಶ್ರಾಪ ಕೊಟ್ಟು ಹೋಗುತ್ತ ಹೇಳ್ತಾನ. ಹೌದು ಹೆಣ್ಮಗಳು ಋಷಿಗೆ ಅಂಜಿ ಯಾಕಾಗಲ್ಲಪ್ಪ ಅಂತೇಳಿ ಒಂದು ದೇವಸ್ಥಾನದಾಗ ನೋಡಿ ಒಂದು ಸಭಾ ಮಂಟಪ ನೋಡಿ ಆ ಪ್ರಭು ಋಷಿ ಜೊತೆ ಆ ಹೆಣ್ಮಗಳು ಲಗ್ನ ಮಾಡಿ ಕೊಟ್ಟ. ಹೌದು ಲಗ್ನ ಮಾಡಿ ಕೊಟ್ಟ ಬಳಕ ಅವಳ ಜೊತೆ ಇವ ಸಂಸಾರ ಮಾಡ್ಬೇಕು ತಗೊಂಡು ಹೋದಲ್ಲ. ಹೌದು ಒಂದ ದೊಡ್ಡ ಆಶ್ರಮ. ಇಬ್ರು ಗಂಡ ಹೆಣ್ತಿ ಮೊದಲ ರಾತ್ರಿ ಅಂತೇಳಿ ಮಕ್ಕೋಬೇಕಂತೇಳಿ ಮನಗದ್ರು. ಹೌದು ಹೆಣ್ಮಗಳ ಜೊತೆ ಭೋಗ ಕೊಟ್ಟ. ಹೌದು ಕೇಳ್ರಿ ಲಕ್ಷ ಇಡ್ರಿ. ಹೌದು ಹೆಣ್ಮಗಳ ಜೊತೆ ಕೂಡ್ಯಾನ. ಹೌದು ಕೂಡದ ಬಳಕ ಹೆಣ್ಮಗಳ ಬಿಕ್ಕಿ ಅಳತಿದಳು. ಯಾಕೆ ಅಳತಿ ಅಂತೇಳಿ ಕಾಳಜಿ ಮಾಡ್ಲಗತ್ರ ನನ್ನ ತಾಯಿದ ತರಕ ಆಗಲ್ಗತ್ತ ಹೆಣ್ಮಗಳತ್ತಾಳ. ಹೌದು ನಾ ಇರುತ್ತಾನ ನಿನ್ನ ತಾಯಿದ ನೀ ಯಾಕೆ ತರಕ ಮಾಡ್ತೀನಿ. ನಾ ಇದ್ದಲ್ಲಿ ನಿನ್ನ ಕಾಳಜಿ ಮಾಡವತ್ತೇಳಿ ಆ ಹೆಣ್ಮಗಳ ಬೆನ್ನ ಮ್ಯಾಗ ಮೈ ಮ್ಯಾಗ ಕೈ ಆಡ್ಸೋತ ನೆತ್ತಿ ಒಳಗ ಕೈ ಆಡ್ಸೋತನ ಕಚ್ಚ ಕಾಣಿಸ್ತು. ಹೌದು ಇದು ಎಲ್ಲಿದ ಕಚ್ಚ ಅಂತೇಳಿ ಕೇಳದ ಬಳಕ ಹೌದು ನನ್ನ ತಾಯಿ ಮರಳಾಗಿ ಒಬ್ಬ ಋಷಿ ಜೊತೆ ಭೋಗ ಕೊಟ್ಟು ನನಗ ಹಡದಾಳ. ಆ ಹಡದಂತ ಕೂಸಿನಿಂದ ನಾಳೆ ಲಗ್ನ ಆಗೋದು ಬರ್ತದ ಅಂತೇಳಿ ಒಬ್ಬ ನನ್ನ ತಂದೆ ನನಗ ಕಲ್ಲ ಪಡಿಗೆ ಬೀಸಿ ಒಗದಾನ. ನೃತ್ಯನ ಮಾಡಂತ ನೃತ್ಯಕಾರತಿ ನನಗ ಜಾಕಿ ಮಾಡಿ ನಿನ್ನ ಜೊತೆ ಲಗ್ನ ಮಾಡಿ ಕೊಟ್ಟಳ ಅಂದ ಬಳಕ ಧನ್ಯ 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 ಬ್ರಹ್ಮ ನೀ ಬರದಂತ ಹಣಿವಾರ ತಪ್ಪಲಿಲ್ಲ ಅಂತ ಹೇಳದ. ಹೌದು ಯಾರು ದೊಡ್ಡವ್ರಿ ನೀವು ಕೇಳ್ತ ದೈವದವ್ರು. ಹೌದು ಪ್ರಯತ್ನ ತಪ್ಪಿಸ್ಬೇಕಾಗಿತ್ತಲ್ಲ. ಪ್ರಯತ್ನ ತಪ್ಪಿಸ್ಬೇಕಾಗಿತ್ತು ಮಾಳ ಮಾಸ್ತರ. ಎಲ್ಲಿ ಹೋಯ್ತು ನಿನ್ನ ತೊದಲು ಬಗ್ಗೆ ಪ್ರಯತ್ನ. ಹೌದು ನಡೆಯೋದಿಲ್ಲ. ಹಣಿ ಬಾರದಾಗ ಯಾನ ಬರದಾದ ಯಾವನಿಗೆ ತಪ್ಪಿಸೋದಾಗಿಲ್ಲ. ಹೌದು ಹಣಿ ಬಾರದಾಗ ಹ್ಯಾಂಗ ಬರದದ ನೋಡು. ಹೌದು ಹಂಗ ಆಗಬೇಕಾಗ್ಯದ. ಹಂಗ ಆಗಬೇಕಾಗ್ಯದ. ಸೃಷ್ಟಿ ನೇಮದ. ಹೌದು ಅದಕ್ಕ ಬಹಳ ಮಾತಾಡೋದು ಬೇಡ. ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಯಥಾ ಪ್ರಕಾರ ಖ್ಯಾತ ಕಲಾವಿದರಾದಂಥ ಮುತ್ತೂರು ಕಲಾವಿದರಿಗೆ ಪಾಳೆ ಹೋಗ್ತದ. ಕೊನೆ ಸಂತ ಬರ್ತದ ಅವ್ರಿಗೆ ಭಾಳ ಮಾಡಿ. ಯಾಕಂದ್ರೆ 3 ಗಂಟೆಗೆ ಮಹಾಮಂಗಲ ಮಾಡ್ರಿ ಅಂತೇಳಿ ನಮ್ಮ ಕಮಿಟಿ ಅವ್ರ ಆಜ್ಞೆ ಆಗ್ಯಾದ. ಹೌದು ಯಾಕಂದ್ರೆ 8ಕ್ಕೆ ಹಾಡಿಕೆ ಚಾಲು 3ಕ್ಕೆ ಬಂದತ್ತೆ ಕಮಿಟಿ ಅವ್ರು ಹೇಳ್ಯಾರ. ಇನ್ನೇನು ನಮ್ದು ಪಾಳೆ ಬರಂಗಿಲ್ಲ. ಹೌದು ಏನೇನೋ ಜಾಡಸ್ತಾನ ಜಾಡಸ್ಲಿ ಹೌದು ಅಂದಾನಲ್ಲ ಮಾವಗ ಪಾಳೆ ಹೋಗ್ತದತ್ತೇಳಿ. ಹೌದು ಮಾವ ಅಂತೇಳಿ ಸಬದಾಗ ಒಪ್ಕೊಂಡಿದೆ ಅಂದ್ರೆ ಇದಕ್ಕೆ ದೊಡ್ಡದು ಮತ್ತೊಂದೇ ಹೋದ್ರಿ ಯಾರಿಗೆದ್ದಂಗಾಯ್ತು ಹೌದು ಅಂದಾನಿಲ್ಲ. ಹೌದು